ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಚೀನಾದ ಜನಸಂಖ್ಯಾ ಮಾನದಂಡಗಳು ನಮ್ಗೆ ಭಾರತಕ್ಕೆ ಒಂದು ಅಲಾರಾಮ್. ಓಕೆ, ಯಾಕೆ ಅಲಾರಾಮ್? ಎಸ್ಪೆಷಲಿ ನಮ್ಮ ದಕ್ಷಿಣ ಭಾರತದವರಿಗೆ ಒಂದು ಎಚ್ಚರಿಕೆ ಗಂಟೆ ಹಾಕ್ಬೇಕಾಗತ್ತೆ. ಏನಕ್ಕೆ ಎಚ್ಚರಿಕೆ ಗಂಟೆ? ಚೀನಾ ನಿಮ್ಗೆ ಗೊತ್ತಿದೆ, ಒಂದು 3 ಮಗು ನೀತಿ ಪಾಲಿಸಿ ತಂದಿದೆ. 3 ಚೈಲ್ಡ್ ಪಾಲಿಸಿ ಚೀನಾ ತಂದಿದೆ. ಮೊದಲು 2 ಇತ್ತು, ಅದಕ್ಕಿಂತ ಮುಂಚೆ 1 ಮಗು ಕೂಡ ಮಾಡ್ಕೊಳಕಂತ ಒಂದು ಕಾನೂನು ತಂದಿತ್ತು. ಅದರಿಂದ 1ರಿಂದ 2 ಮಾಡ್ತು, 2ರಿಂದ 3 ಮಾಡ್ತು. ಸೊ ಇದು ಭಾರತಕ್ಕೆ ಹಿಂಗೆ ಹೆಚ್ಚು ಮಾನದಂಡ ಆಗುತ್ತೆ. ಇದು ಭಾರತಕ್ಕೆ ಯಾಕೆ ಎಚ್ಚರಿಕೆ ಮಾನದಂಡ ಆಗುತ್ತೆ? ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ವಿ ಆರ್ ಆಲ್ಸೋ ಇನ್ ದ ದಟ್ ಪೊಸಿಷನ್ ಅಲ್ಲಿ ಇದೀವಿ ಇವಾಗ. ಯಾಕಂದ್ರೆ ಚೀನಾ ಬಿಟ್ರೆ ಭಾರತನೇ ನೆಕ್ಸ್ಟ್ ಇರೋದು. ಇನ್ನೊಂದು 5 ವರ್ಷದಲ್ಲಿ ನಾವು ಚೀನಾನ ಮೀರಿಸ್ತೀವಿ. ಜನಸಂಖ್ಯಾ ಸ್ಫೋಟ ಆಗುತ್ತೆ ಅಂತ ನಾವೇನು ಡಿಸೈಡ್ ಮಾಡ್ಕೊಂಡಿದೀವಿ. ಈ 2025ಕ್ಕೆ ಮೀರಿಸ್ತೀವಿ ಅಂತ ನಮ್ಮ ವಿಶ್ವಸಂಸ್ಥೆ ಕೂಡ ಹೇಳಿದೆ. ಫೈನ್. ಸೊ ಏನಿದು ಕಂಟೆಕ್ಸ್ಟ್ ಏನು, ಸಂದರ್ಭ ಏನು? ನಿಮಗೆ ಗೊತ್ತಿದೆ, ಚೀನಾ ಇವಾಗ 2 ಮಕ್ಕಳ ನೀತಿಯಿಂದ 3 ಮಕ್ಕಳ ನೀತಿಗೆ ಮಾಡ್ಕೋಬಹುದು ಅಂತ ಅನುಮತಿ ಕೊಟ್ಟಿದೆ. ಯಾವಾಗ ಸರ್? ಇವಾಗ. ಫೈನ್. ಆಕ್ಚುಲಿ ಇದು 1 ಮಗು ನೀತಿಯಿಂದ 2 ಮಗು ನೀತಿಗೆ ಅವ್ರ ಅನುಮತಿ ಕೊಟ್ಟು ಇನ್ನೂ 5 ವರ್ಷ ಕೂಡ ಆಗಿಲ್ಲ. ಇಟ್ಸ್ ಜಸ್ಟ್ ಸ್ಪ್ಯಾನ್ ಆಫ್ 5 ಇಯರ್ಸ್. ಅಂದ್ರೆ 1980ರಲ್ಲಿ 79ರಲ್ಲಿ ಅನುಮತಿ ಕೊಡ್ತಾರೆ, 80ರಲ್ಲಿ ಜಾರಿಗೆ ಬರುತ್ತೆ. 2016 ತನಕ 1 ಮಕ್ಕಳ ನೀತಿ ಇರುತ್ತೆ. ದಯವಿಟ್ಟು ಗಮನವಿಟ್ಟು ಕೇಳ್ಕೊಳ್ಳಿ. 1 ಮಕ್ಕಳ ನೀತಿ ಇರುತ್ತೆ 2016 ತನಕ. ಈಗ ಇನ್ನು 5 ವರ್ಷ ಆಗಿದೆ ಅಷ್ಟೇ. ಸೊ ಇವಾಗ 2ರಿಂದ 3 ವರ್ಷಕ್ಕೆ ಬಂದಿದೆ. ಅಂತದ್ದು ಏನಾಯ್ತಪ್ಪ ಚೀನಕ್ಕೆ? ಓಕೆ, 1.41 ದಶಕೋಟಿಗಿಂತ ಹೆಚ್ಚು ಓಕೆ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಚೀನಾದಲ್ಲಿ ಅಂತದ್ದೇನಾಯ್ತು? ಸಡನ್ ಆಗಿ 5 ವರ್ಷ ಸ್ಪ್ಯಾನ್ ಅಲ್ಲೇ 2 ಮಕ್ಕಳಿಂದ 3 ಮಕ್ಕಳಿಗೆ ಬಂದಿದೆ. ಓಕೆ, ಸೊ ಏನು ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ಸೊ ಇದೊಂದು ಡೀಟೇಲ್ ಆಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದರಿಂದ ಭಾರತಕ್ಕೆ ಎಫೆಕ್ಟ್ ಏನಾಗುತ್ತೆ ಅಂತ ಕೂಡ ತಿಳ್ಕೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಚೀನಾದ ಜನಗಣತಿ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ. ಏನ್ ಹೇಳ್ತೀರಿ ಚೀನಾ ಜನಗಣತಿ? ಸರ್, 2020ರ ಜನಗಣತಿ ಅವ್ರು ಏನ್ ಮಾಡಿದಾರೆ, ಅದ್ರ ರಿಪೋರ್ಟ್ ಬಂದಿದೆ. ಮೇ 12, ಈ ತಿಂಗಳು ಮೇ 12, 2021ರಲ್ಲಿ ರಿಪೋರ್ಟ್ ಬಂದಿದೆ. ಇನ್ನು ಬಂದ್ 1 ಮಂತ್ ಕೂಡ ಆಗಿಲ್ಲ. ಆಗ್ಲೇ ಚೈನಾ ಏನ್ ಮಾಡಿದೆ, ತನ್ನ ಒಂದು 3 ಮಕ್ಕಳ ಮಗು ನೀತಿಗೆ ಬಂದಿದೆ. ಇಲ್ಲಿ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಶಿಶುಗಳ ಮತ್ತೆ ಒಂದು ವರ್ಕಿಂಗ್ ಏಜ್ ಗ್ರೂಪ್, ನಾವು ವಯಸ್ಸನ್ನ ಸರ್ ಏನ್ ಮಾಡ್ತೀವಿ ಅಂತಂದ್ರೆ, ಸೊ 14 ತನಕ, 0 to 14 ಓಕೆ, ಇದು ನಾನ್ ವರ್ಕಿಂಗ್ ಗ್ರೂಪ್. 60 ಪ್ಲಸ್ ಇಸ್ ಆಲ್ಸೋ ನಾನ್ ವರ್ಕಿಂಗ್ ಗ್ರೂಪ್. ಅಂದ್ರೆ 15ರಿಂದ 59 ವರ್ಷ ಏನಿದೆ, ಅದು ನಮ್ಮ ಎಕನಾಮಿಕಲಿ ವರ್ಕಿಂಗ್ ಗ್ರೂಪ್ ಅಂತ ಏನ್ ಕರಿತೀವಿ. ಅವರು ನಮ್ಮ ಭಾರತದ ಏಳ್ಗೆಗಾಗಿ ದುಡಿತಕ್ಕಂಥವ್ರು, ಎಕನಾಮಿಕಲಿ ಆರ್ಥಿಕತೆ ಇಂಪ್ರೂವ್ಗೆ ಒಂದು ದುಡಿಯುವ ವರ್ಗ, ಅದು ಏಜ್ ಗ್ರೂಪ್. ಓಕೆ, ಸೊ ಈ ಒಂದು 2020ರಲ್ಲಿ 12 ದಶಲಕ್ಷ ಮಕ್ಕಳು ಜನಿಸಿದ್ವಂತೆ. ಓಕೆ, 2019ಗೆ ಅವ್ರು ಜಸ್ಟ್ ಒಂದೊಂದು ವರ್ಷಕ್ಕೂ ಕಂಪೇರ್ ಮಾಡ್ತಾ ಇದ್ದಾರೆ. ಕಂಪೇರ್ ಮಾಡಿದ್ರೆ 14.6 ದಶಲಕ್ಷ ಕಮ್ಮಿ ಆಗಿದೆಯಂತೆ. ಇನ್ನು 16 ಕಂಪೇರ್ ಮಾಡಿದ್ರೆ, ಯಾಕಂದ್ರೆ 16ಕ್ಕೆ ಯಾಕೆ ಕಂಪೇರ್ ಮಾಡ್ತಾ ಇದ್ರೆ, 1 ಮಕ್ಕಳಿಂದ 2 ಮಕ್ಕಳ ನೀತಿಗೆ ಬಂದಿದ್ದು. ಅವಾಗದಕ್ಕೂ ಕಂಪೇರ್ ಮಾಡಿದ್ರು ಕೂಡ ನಮ್ಗೆ 18 ದಶಲಕ್ಷಕ್ಕಿಂತ ಮಕ್ಕಳು ಹುಟ್ಟಿರ್ತಕ್ಕಂಥ ಶಿಶು ಜನ ಕಮ್ಮಿ ಆಗ್ತಾ ಇದೆ ಅಂತೆ. ಅಂದ್ರೆ ವರ್ಷ ಬೈ ವರ್ಷ ಕಮ್ಮಿ ಆಗ್ತಾ ಇದೆ. ಹಾಗಾದ್ರೆ ಈ 2020ರಲ್ಲಿ ಜನಿಸಿದ ಸಂಖ್ಯೆ ಏನಿದೆಯಲ್ಲ, ಈ ಸಂಖ್ಯೆ ಬರೀ ಜನಿಸಿದ ಸಂಖ್ಯೆಗೆ ತಗೊಂಡ್ರೆ 1960ರ ನಂತರ ಅತಿ ಕಮ್ಮಿ ಅಂತ ಚೀನಾ ಹೇಳ್ತಾ ಇದೆ. ಅತಿ ಕಮ್ಮಿ ಜನಸಂಖ್ಯೆ ಆಗಿದೆ ಅಂತ. ಹಾಗಾದ್ರೆ ಈಗ ಟೋಟಲ್ ಜನಸಂಖ್ಯೆ ಎಷ್ಟಿದೆ? 2020ರ ಅಂದ್ರೆ ಈ ಒಂದು ಡಿಕೆಡ್ 10 ವರ್ಷದ ನಂತರ, 2010ರಲ್ಲಿ ಒಂದ್ಸಲ ಮಾಡಿತ್ತು, ನೆಕ್ಸ್ಟ್ 20 ನಾವು ಕೂಡ ಮಾಡ್ಬೇಕಾಗಿದೆ. ಓಕೆ, ನಾವು ಕೂಡ ಇವಾಗ ಮಾಡ್ಬೇಕಾಗಿದೆ, 2021ರಲ್ಲಿ ಮಾಡ್ಬೇಕಾಗಿದೆ ಭಾರತ ಕೂಡ. ಸೊ ಇಲ್ಲಿ 1.41 ಬಿಲಿಯನ್ ಇದೆ. ಈಗ ಭಾರತ ಎಷ್ಟಿದೆ ಸರ್? ಭಾರತ 2010 ಬಿಟ್ಬಿಡಿ, 2020 ಓಕೆ, ನಾವು ವರ್ಷ ಕೂಡ ಮಾಡ್ತಾ ಇರ್ತೀವಿ. 1.38 ತನಕ ಬಿಲಿಯನ್ ಅಷ್ಟು ನಾವು ಆಲ್ರೆಡಿ ಇದೀವಿ ನಾವು. ಚೀನಾಗಿಂತ ಇದೆಷ್ಟು 3 ಬಿಲಿಯನ್ ಅನ್ಕೊಂತು, ಅಂದ್ರೆ 30 ಬಿಲಿಯನ್. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ನೀವು ಅರ್ಥ ಮಾಡ್ಕೊಳ್ಳಿ, 2010ರಲ್ಲಿ ಕೊನೆಯ ಜನಗಣತಿ ಏನಾಯ್ತು? ಓಕೆ, ಅವಾಗ 72 ದಶಲಕ್ಷದಷ್ಟು ಹೆಚ್ಚಾಗಿದೆ. ಯಾವಾಗ್ಲೂ ಜನಗಣತಿ ಈಗೂ ನಾವು ಕಂಪೇರ್ ಮಾಡಿದಾಗ, ಹೋದ್ಸಲ ಅಂದ್ರೆ 10 ವರ್ಷದ ಮುಂಚೆ ಕಂಪೇರ್ ಮಾಡಿದಾಗ ಬರೀ 72 ದಶಲಕ್ಷ ಜಾಸ್ತಿ ಆಗಿದೆ ಅಂತೆ. ಆಗುತ್ತೆ, ಜಾಸ್ತಿ ಆಗುತ್ತೆ. ಬಟ್ ರೇಟ್ ಇದೆಯಲ್ಲ, ಡೆವಲಪ್ಮೆಂಟ್ ರೇಟ್, ಓಕೆ, ಏನೋ ಸಂತಾನೋತ್ಪತ್ತಿ ರೇಟ್, ಫರ್ಟಿಲೈಸೇಷನ್ ರೇಟ್ ಅಂತ ಏನ್ ಕರಿತೀವಿ, ಸಂತಾನೋತ್ಪತ್ತಿ ದರ ಅಂತ ಏನ್ ಕರಿತೀವಿ, ಅದನ್ನ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಈ ಅವಧಿಯಲ್ಲಿ ನೋಡಿದ್ರೆ 5.38% ಮಾತ್ರ ಬೆಳವಣಿಗೆ ಆಗಿದೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಅಂದ್ರೆ ವಾರ್ಷಿಕವಾಗಿ 0.53% ಅಷ್ಟು ಬೆಳವಣಿಗೆ ಆಗಿದೆ. ಅಂದ್ರೆ ಇಲ್ಲಿ ಸಂತಾನೋತ್ಪತ್ತಿ ದರ ಇದೆಯಲ್ಲ, ಇದು ದರ ಈಗ ಚೈನಾದಲ್ಲಿ 1.7 ಸಮಥಿಂಗ್ ಏನಾಗಿದೆ. 1.7 ಅಂದ್ರೆ 10,000 ಜನರಿಗೆ ಓಕೆ ಬರೀ ಇಷ್ಟು ಮಕ್ಕಳು ಆಗ್ತಾರೆ ಅಂತ ಅರ್ಥ.
ಓಕೆ 1.7 ಅಥವಾ 1,000 ಜನರಿಗೆ 1.7 ಮಕ್ಕಳು ಹುಡ್ತಾರೆ ಅಂದ್ರೆ ಆವರೇಜ್ ಆಗಿ ತಗೊಂಡಾಗ 1.7 ಅಂತ ಬರುತ್ತೆ. ಈಗ ಭಾರತ ತಗೊಂಡ್ರೆ ಎಷ್ಟಿದೆ ಸರ್? ಭಾರತದಲ್ಲಿ 2.1 ಇದೆ. ಬಟ್ ಈ ವರ್ಷ 2020 ಮಾಡಿದ್ರೆ ಆಲ್ಮೋಸ್ಟ್ ನಾವು ಕೂಡ 1.8 1.9 ಬಂದಿದೀವಿ. ಇನ್ನು ದಕ್ಷಿಣ ಭಾರತಕ್ಕೆ ಬಂದ್ರೆ 1.7 1.6 1.5 ಬಂದಿದೀವಿ. ಸೊ ಅದನ್ನ ಡಿಸ್ಕಸ್ ಮಾಡೋಣ, ಭಾರತಕ್ಕೆ ಹೆಂಗೆ ಇದು ಹೊಡ್ತಾ ಬೀಳುತ್ತೆ. ಸೊ ನಾವು ಇವಾಗ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಚೀನಾದ ಸ್ಥಿತಿ ಹೆಂಗ್ ಬರುತ್ತೆ ಅನ್ನೋದು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ 60 ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಚೀನಾದಲ್ಲಿ. ಓಕೆ, ಅದು 264 ಮಿಲಿಯನ್ ದಾಖಲಾಗಿದೆ ಈ ಜನಗಣತಿಯಲ್ಲಿ. ಅದಕ್ಕೆ ಅವರು ಚೇಂಜ್ ಮಾಡಕ್ಕೆ ರೀಸನ್ ಏನು ಅಂತ ತಿಳ್ಕೊತಾ ಹೋಗ್ತಾ ಇದೀವಿ. 264 ಮಿಲಿಯನ್ ಅಷ್ಟು ದಾಖಲಾಗಿದೆ. 2010ರಿಂದ 5.4% ಅಷ್ಟು ಹೆಚ್ಚಾಗಿದೆ. ಅಂದ್ರೆ 60ಕ್ಕಿಂತ ಅದಕ್ಕಿಂತ ಹೆಚ್ಚು 60+ ಏಜ್ನವರು 2010 ಕಂಪೇರ್ ಮಾಡಿದ್ರೆ, ಈ ಜನಗಣತಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದ್ದಾರೆ. ಓಕೆ, ಎಷ್ಟು ಅಂದ್ರೆ ಈ ಟೋಟಲ್ ಆಗಿ ಜನಗಣತಿ ನಾವು ತಗೊಂಡ್ರೆ 18.7% ಅಷ್ಟು ಇದ್ದಾರೆ. ಅದೇ ನೀವು 15ರಿಂದ 55 ದುಡಿಯುವ ಜನಸಂಖ್ಯೆ ವರ್ಗ ಅಂತ ಏನ್ ಕರಿತೀವಿ, ಅವ್ರನ್ನ ನಾವು ಲೆಕ್ಕ ಹಾಕ್ತಾ ಬಂದ್ರೆ 6.75 ಅಷ್ಟು ಕಮ್ಮಿ ಆಗಿದೆ, ನೆಗೆಟಿವ್ ಹೋಗಿದೆ 6.75 ಅಷ್ಟು. ಅಂದ್ರೆ ಇವಾಗ 2020ರಲ್ಲಿ 894 ಮಿಲಿಯನ್, 2010-11ರಲ್ಲಿ ನಾವು ನೋಡಿದಾಗ 925 ಮಿಲಿಯನ್ ಇತ್ತಂತೆ ಚೀನಾದಲ್ಲಿ. ಸೊ ಹಿಂಗೆ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ, ದುಡಿಯೋ ವರ್ಗ ಕಮ್ಮಿ ಆಗ್ತಾ ಇದೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಅದಕ್ಕೋಸ್ಕರ ಅವರು 3 ಮಕ್ಕಳ ಪಾಲಿಸಿ ತಂದ್ರು. ಸರ್, ಈ ಪಾಲಿಸಿ ತಂದ ತಕ್ಷಣ ಜಾಸ್ತಿ ಆಗುತ್ತಾ? ಹಾಗಾದ್ರೆ ನಾವ್ ಇಲ್ಲೆಲ್ಲ ನೋಡ್ಕೋತಾ ಬಂದಿದೀವಲ್ಲ, ಪಾಲಿಸಿ ತಂದಿದ್ರು ಕೂಡ 2000 ಇಲ್ಲಿ ನೋಡಿ, ಪಾಲಿಸಿ ತಂದಿದ್ರು ಕೂಡ 2016ರಲ್ಲಿ ಅವರು 1 ಮಗುವಿಂದ 2 ಮಕ್ಕಳಿಗೆ ತಂದಿದ್ರು ಕೂಡ ಇಲ್ಲಿ ಏನಾಗಿದೆ, ಈಗ ಕಂಪೇರ್ ಮಾಡಿದ್ರೆ ಕಮ್ಮಿ ಆಗಿದ್ದಲ್ಲ, ಜಾಸ್ತಿ ಆಗ್ಬೇಕಾಗಿತ್ತಲ್ಲ ಅಲ್ವಾ? ಇದು ನಮ್ಗೆ ಎಚ್ಚರಿಕೆ ಕರೆ ಗಂಟೆ, ಭಾರತಕ್ಕೆ ಎಚ್ಚರಿಕೆ ಕರೆ ಗಂಟೆ. ಏನಕ್ಕೆ ಅಂತ ತಿಳ್ಕೊತಾ ಬನ್ನಿ. ಏನಕ್ಕೆ ಕಮ್ಮಿ ಆದ್ರೂ ಕೂಡ ಕಮ್ಮಿ ಆಯ್ತು ಅದನ್ನ ಸ್ವಲ್ಪ ಅನಲೈಸ್ ಮಾಡ್ಬೇಕು. ಈಗ ನೋಡಿ, ಚೀನಾ 1980ರಲ್ಲಿ 1 ಮಕ್ಕಳ ಪಾಲಿಸಿ ತಂತು. ಅದು ಚೆನ್ನಾಗಿ ಕೆಲಸ ಮಾಡಿದೆ. ಎಸ್, ಮಾಡಿದೆ ಸರ್. ಚೀನಾದಲ್ಲಿ ಜನಸಂಖ್ಯೆನ ಕಮ್ಮಿ ಮಾಡಿದೆ. ಆರ್ಥಿಕ ಬೆಳವಣಿಗೆಯನ್ನು ತಡೆಯುವ ಜನಸಂಖ್ಯಾ ಬೆಳವಣಿಗೆ ಅರ್ಥ ಮಾಡ್ಕೊತಾ ಹೋಗಿ, ಪಾಯಿಂಟ್ಸ್ ಗಳು ನೋಡ್ತಾ ಹೋಗೋಣ. 1 ಮಗು ನೀತಿ ತಂದ ತಕ್ಷಣ ಆ ಸಮಯದಲ್ಲಿ ಎಸ್ಪೆಷಲಿ ಜನಸಂಖ್ಯಾ ತೀವ್ರಗತಿಲಿ ಏನು ಜನಸಂಖ್ಯೆ ಸ್ಫೋಟ ಅಂತ ಕರಿತೀವಿ ಅದು ಕಮ್ಮಿ ಆಗಿದೆ. ಬಟ್ ಆ ಟೈಮಲ್ಲಿ ಕಮ್ಯುನಿಸ್ಟ್ ಪಕ್ಷ ಕೂಡ ಇದು ಮುಂದೆ ತುಂಬಾ ನಮ್ಗೆ ನೆಗೆಟಿವ್ ಬೀರುತ್ತೆ ಅಂತ ಕೂಡ ಕಳವಳ ವ್ಯಕ್ತಪಡಿಸಿತ್ತು. ಅದು ಇವಾಗ ತೋರಿಸ್ತಾ ಇದೆ ಚೀನಾಗೆ. ಸೊ ಏನದು ಅಂತಂದ್ರೆ, ಈಗ 1 ಮಕ್ಕಳ ನೀತಿ ತಂದ್ರಲ್ವಾ, 1 ಮಕ್ಕಳ ನೀತಿ ತಂದ್ರು. ಸೊ ಅದಕ್ಕೆ ಏನ್ ಮಾಡಿದ್ರು ಅವರು, ಹಲವಾರು ರೀತಿಯ ಒಂದಷ್ಟು ಕನ್ಸೆಷನ್ಸ್ ಕೊಡ್ತಾ ಹೋದ್ರು. ಅಂದ್ರೆ ಈ 1 ಮಕ್ಕಳು ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ಪ್ರೋತ್ಸಾಹಧನ ಕೊಡ್ಬೇಕು ಆರ್ಥಿಕವಾಗಿ. ಓಕೆ, ಗರ್ಭ ನಿರೋಧಕ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಕಾಂಡಮ್ಸ್ ಆಗಿರ್ಬೋದು, ಇದನ್ನ ಅವರು ಫ್ರೀ ಆಗಿ ಕೈಗೆಟಕೋ ರೀತಿಯಲ್ಲಿ ಕೊಡ್ತಾ ಬಂದ್ರು. ಇದರಿಂದ ಏನಾಗಿತ್ತು ಅಂತಂದ್ರೆ, ಮತ್ತೆ ಇದನ್ನ ಉಲ್ಲಂಘಿಸಿದವರಿಗೆ ಈಗ 2 ಮಕ್ಕಳಿಗಿಂತ, ಈಗ 2016ರಲ್ಲಿ ಬಂತು, 2 ಮಕ್ಕಳಿಗಿಂತ ಹೆಚ್ಚು ಮಾಡ್ಕೊಳಂಗಿಲ್ಲ ಅಂತ ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗಲ್ಲ. ಈ ರೀತಿ ಒಂದಷ್ಟು ಅಂದ್ರೆ ಸ್ಟ್ರಿಕ್ಟ್ ಆಗಿ ಒಂದಷ್ಟು ಫೈನ್ ಹಾಕೋದು, ಈ ರೀತಿ ಅದು ತಂತು. ಸೊ ಈ ಒಂದು ಪರಿಸ್ಥಿತಿಯಿಂದ ಏನಾಯ್ತು, ಮಕ್ಕಳ ನೀತಿ 1 ಮಕ್ಕಳ ನೀತಿ ತಂದಾಗಿಂದ ಏನಾಯ್ತು, ಜನಸಂಖ್ಯೆ ಕಮ್ಮಿ ಆಯ್ತು. ಆರಂಭದ ಯಶಸ್ಸು ಕೂಡ ಸಿಕ್ತು ಚೀನಾಗೆ. 40 ಕೋಟಿ ಜನರು ಜನಿಸುವಂತ ತಡೆ ಹಿಡಿತದು. ಇದರಿಂದ ಏನಾಗುತ್ತೆ ಸರ್, ಜನಸಂಖ್ಯೆ ತಡೆಯಾದಾಗ ಆಹಾರ ಮತ್ತೆ ನೀರಿನ ಕೊರತೆ ಏನು ಎದುರಿಸ್ಬೇಕಾಗುತ್ತೆ ಆ ದೇಶ, ಅದು ನಮಗೆ ಮತ್ತೆ ಸಂಪನ್ಮೂಲ ಬರಿದಾಗ ತಪ್ಪಿಸ್ದಂಗಾಗುತ್ತೆ. ಎಸ್, ಇದು ಆರಂಭಿಕ ಯಶಸ್ಸು ಅಷ್ಟೇ ಅದು. ಬಟ್ ಮುಂದೆ ಈಗ ಹೋಗ್ತಾ ಏನಾಗುತ್ತೆ, ಒಂದು ದೇಶದ ಆರ್ಥಿಕತೆಗೆ ನಾವು ನೋಡೋದಾದ್ರೆ, ಒಂದು ದೇಶದ ಆರ್ಥಿಕತೆ ಮತ್ತೆ ಬೆಳವಣಿಗೆ ನೋಡೋದಾದ್ರೆ, 1 ಮಕ್ಕಳದು ಏನಾಯ್ತು, ನಮ್ಗೆ ನೆಗೆಟಿವ್ ಆಗಿ ಆಗ್ತಾ ಬಂತು. ಏನಾಯ್ತು, ಇಲ್ಲಿ 1 ಮಕ್ಕಳ ನೀತಿ ತಂದ ತಕ್ಷಣ ಅಲ್ಲೇನಾಯ್ತು ಅಂತಂದ್ರೆ, ಗರ್ಭಪಾತ ಮಾಡಕ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಮತ್ತೆ ಕ್ರಿಮಿನಾಶಕಗಳಂತಹ ಕ್ರೂರ ತಂತ್ರಗಳನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಒಂದು ಮಕ್ಕಳಿಗೋಸ್ಕರ, ಅಂದ್ರೆ ಅನ್ನೆಸೆಸರಿ ಆದ್ರೆ. ಸೊ ಇದರಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಎದುರಿಸಬೇಕಾಗತ್ತೆ ಒಂದ್ ಕಡೆ. ಮತ್ತೆ ಇಲ್ಲಿ ಈಗ ಬಡವರು ಮತ್ತು ಶ್ರೀಮಂತರು, ಉಳ್ಳವರು ಮತ್ತು ಉಳ್ಳದೇ ಇರೋರು, ರಿಚ್ ಮತ್ತೆ ಪೂರ್ ಅಂತ ಕರಿತೀವಿ. ರಿಚ್ ನವರು ಏನ್ ಮಾಡ್ತಾರೆ, ಫೈನ್ ಕಟ್ತಾರೆ. ಅವ್ರಿಗೆ ಬೇಕಾಗಿಲ್ಲ ಗೌರ್ಮೆಂಟ್ ಕೆಲಸ, ಅದೇ ಆರ್ ಎಂಪ್ಲಾಯ್ಡ್, ಸೆಲ್ಫ್ ಎಂಪ್ಲಾಯ್ಡ್ ಇರ್ತಾರೆ, ಅವ್ರದೇ ಕಂಪ್ನೀಸ್ ಇರುತ್ತೆ. ಸೊ ದೇ ಕ್ಯಾನ್ ಫೈನ್. ಬಟ್ ಪೂರ್ ಪೀಪಲ್ಗೆ ಇದು ಮಾರಕವಾಗ್ತಾ ಬಂತು. ಮತ್ತೆ ಇಲ್ಲಿ ಮಕ್ಕಳ ಒಂದು ನೀತಿ ತಂದಿದ್ರಿಂದ ಏನಾಯ್ತು, ಓರೆಯಾದ ಲಿಂಗಾನುಪಾತ. ಅಂದ್ರೆ ಒಂದೇ ಮಗು ಅಂದ ತಕ್ಷಣ ಎಸ್ಪೆಷಲಿ ಎಲ್ಲ ಏನ್ ಮಾಡ್ತಾರೆ, ಗಂಡು ಮಗು ಬೇಕು, ನಮ್ಮ ವಂಶ ಬೆಳಿಬೇಕು, ಗಂಡು ಮಗು ಬೇಕು ಅಂತ ಒಂದು ಲಿಂಗಾಧಾರಿತ ಮಾಡಿದೆ. ಹೆಣ್ಣು ಭ್ರೂಣಗಳ ಹತ್ಯೆ ಆಗ್ತಾ ಬಂತು. ಮತ್ತೆ ಅನಾಥಾಶ್ರಮಗಳಲ್ಲಿ ಹೆಣ್ಣು ಮಕ್ಕಳನ್ನು ಸೇರೋದು ಜಾಸ್ತಿ ಆಗ್ತಾ ಬಂತು. ಮತ್ತೆ ಈ ಜೊತೆಗೆ ಈ 1 ಮಗು ಬಂದ್ರಿಂದ ಆಯ್ತು, ಜನಸಂಖ್ಯೆ ದರ ಕಮ್ಮಿ ಆಗ್ತಾ ಬಂತು, ರೇಟ್ ಜನಸಂಖ್ಯೆ ಹುಟ್ಟೋದ್ ಕಮ್ಮಿ ಆಗ್ತಾ ಬಂತು. ಈ ಜನಸಂಖ್ಯೆ ಹುಟ್ಟೋದ್ ಕಮ್ಮಿ ಆಗ್ತಾ ಬಂದಾಗ ಏನಾಗುತ್ತೆ ಸರ್, ನಮ್ಗೆ ಹುಟ್ಟಿರೋ ಜನ ಏನಿರ್ತಾರೆ ಅವ್ರಿಗೆ ವಯಸ್ಸಾಗ್ತಾ ಬರುತ್ತೆ, ಅಂದ್ರೆ ವೃದ್ಧಾಪ್ಯ ಸಮಸ್ಯೆ ಬರುತ್ತೆ, ದುಡಿಯೋರ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಜನಸಂಖ್ಯೆ ಹೆಚ್ಚು ಬರ್ತಾ ಇದ್ದಂಗೆ ದುಡಿಯೋರು ಜಾಸ್ತಿ ಆಗ್ತಾರೆ ಅಲ್ವಾ? ಸೊ ಈ ಮಧ್ಯ ವಯಸ್ಸು ಅಂತ ಏನ್ ಕರಿತೀವಿ 15ರಿಂದ 59, ಇದು ಕಮ್ಮಿ ಆಗ್ತಾ ಬರುತ್ತೆ.
ಸೊ ಇಲ್ಲಿ ಒಂದು ಮಗುವಿನ ನೀತಿಯನ್ನು ಸಡಿಲ್ಸ್ ಹೀಗಾಗಿ ಏನಾಯ್ತು, ಸರ್ಕಾರ 2016ರಲ್ಲಿ ಚೀನಾ ಸರ್ಕಾರ ಏನ್ ಮಾಡ್ತು, ಇದೆಲ್ಲ ನಾವ್ ಯಾಕೆ ನೋಡ್ತಾ ಇದೀವಿ ಅಂದ್ರೆ ನಾವು ಭಾರತಕ್ಕೆ ಇವೆಲ್ಲ ಅಪ್ಲಿಕಬಲ್ ಆಗತ್ತೆ, ನಾವು ಏನ್ ಮಾಡ್ತಾ ಇದೀವಿ ಅದಕ್ಕೆ ಅಪ್ಲಿಕಬಲ್ ಆಗತ್ತೆ. 2016ರಲ್ಲಿ ಚೀನಾ ಏನ್ ಮಾಡ್ತು, 2 ಮಕ್ಕಳ ನೀತಿಗೆ ವಾಪಸ್ ಬಂತು, 2 ಮಕ್ಕಳ ನೀತಿಗೆ ಬಂತು. ಹಾಗಾದ್ರೆ ಈ ಮಕ್ಕಳ ನೀತಿ ಸಡಿಲಿಸ್ತಲ್ಲ, ಇದು ಅದಕ್ಕೆ ಸಹಾಯ ಮಾಡ್ತಾ ಆಗಿಲ್ಲ. ಯಾಕಂದ್ರೆ ಇವಾಗ ನಾವು ನೋಡಿದೀವಿ ಚೀನಾದ ಒಂದು ಜನಸಂಖ್ಯಾ ಒಂದು ರಿಪೋರ್ಟ್ ನೋಡಿದಾಗ ಗೊತ್ತಾಗ್ತಾ ಇದೆ, ಆಗಿಲ್ಲ. ಯಾಕಾಗಿಲ್ಲ? ಇದೆಲ್ಲ ಕಾರಣ ಆಗತ್ತೆ. ಏನೇನ್ ಕಾರಣ ಆಗತ್ತೆ ಸರ್ ನೋಡಿ, ಏನೇನ್ ಇದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ 2016ರಿಂದ ಚೀನಾ ಸರ್ಕಾರ ಏನ್ ಮಾಡ್ತು, ತ್ವರಿತ ಕುಸಿತ ತಡೆಯಕ್ಕೋಸ್ಕರ ದಂಪತಿಗೆ 2 ಮಕ್ಕಳ ಅವಕಾಶ ಕೊಡ್ತು. ಓಕೆ, ಈ ಬದಲಾವಣೆ ತಂದ್ರು ಕೂಡ, ಓಕೆ, ಈ ಸಡಲಿಕೆ ತಂದ್ರು ಕೂಡ ಈ ಒಂದು ರೇಟ್ ಏನಿದೆ, ಫರ್ಟಿಲಿಟಿ ರೇಟ್ ಅಂದ್ರೆ ಸಂತಾನೋತ್ಪತ್ತಿ ದರ ಇದೆಯಲ್ಲ, ಸಂತಾನೋತ್ಪತ್ತಿ ದರ ಏನಿದೆಯಲ್ಲ ಅದು ಕಮ್ಮಿ ಆಗಿಲ್ಲ. ನೋಡಿ ಚೀನಾದಲ್ಲಿ ಕಳೆದ ವರ್ಷ ಅಂದ್ರೆ 2019 ನೋಡ್ರೆ 1.2 ಕೋಟಿ ಸಿಟಿಜನ್ಸ್ ಇದೆ. ಅಂದ್ರೆ 2019 ಹೋಲ್ಸ್ಕೊಂಡ್ರೆ 1.648 ಕೋಟಿಗೆ ಇಳಿದಿದೆ ಅದು. ಅಂದ್ರೆ ನೋಡಿ ಚೀನಾದಲ್ಲಿ ಎಷ್ಟು ಕುಸಿತ ಆಗಿದೆ ಅಂತಂದ್ರೆ 18% ಅಷ್ಟು ಕುಸಿತ ಆಗಿದೆ. ಅಂದ್ರೆ ಇದು 2020 2019 ಇದು ರೂ ಬಿಡಿ ಕೋಟಿಗೆ ಇಳಿದಿದೆ. ಅಂದ್ರೆ ಅಲ್ಲಿ ಜನಸಂಖ್ಯೆ ದರ ಏನಿದೆ, ಸಂತಾನೋತ್ಪತ್ತಿ ದರ ಏನಿದೆ, ಫರ್ಟಿಲಿಟಿ ರೇಟ್ 1.3 ಇಳಿದಿದೆ ನೋಡಿ. ಇವಾಗ 2020ಕ್ಕೆ ಬಂದ ಮೇಲೆ 1.3 ಇಳಿದಿದೆ. ನಾನು 1.7 ಅಂತ ಹೇಳಿದೆ 2020ಕ್ಕಿಂತ ಮುಂಚೆ. ಈಗ 2000 ರಿಸಲ್ಟ್ ಬಂದ ಮೇಲೆ 1.3 ಇಳಿದಿದೆ. ಅಂದ್ರೆ 1,000 ಜನರಲ್ಲಿ ಬರೀ 1.3 ಅಷ್ಟು ಮಾತ್ರ ಸಂತಾನೋತ್ಪತ್ತಿ ದರ ಆಗ್ತಾ ಇರ್ತಕ್ಕಂಥದ್ದು. ನಾವು ಭಾರತ 2020 18-20 ಹೋಲ್ಸ್ಕೊಂಡ್ರೆ 2.1 ಇತ್ತು. ಈಗ 2020 ಹೋಲ್ಸ್ಕೊಂಡು ನಾವು 1.7 ಹತ್ರ ಬರ್ತಾ ಇದೀವಿ, ಇದೀವಿ ನಾವು ಆಲ್ರೆಡಿ. ಯಾಕಂದ್ರೆ ನಾವು ಕೂಡ ಅಘೋಷಿತವಾಗಿ ಇದನ್ನ ಪಾಲಿಸ್ತಾ ಬರ್ತಾ ಇದೀವಿ, ಎಸ್ಪೆಷಲಿ ದಕ್ಷಿಣ ಭಾರತದ. ಅದ್ರ ರಿಪೋರ್ಟ್ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಇನ್ನು 2030 ನಂತರ ಏನಾಗುತ್ತೆ, ವಿಶ್ವಸಂಸ್ಥೆ ಕೂಡ ಹೇಳಿದೆ ಈ ಒಂದು ಬೆಳವಣಿಗೆ ದರ ಈಗ 1.41 ಬಿಲಿಯನ್ ಏನಿದೆ ಅದರ ಸಂಖ್ಯೆ ಇನ್ನು 2 ವರ್ಷಗಳಲ್ಲಿ ಅದನ್ನ ನಮಗ್ ಕೊಟ್ಬಿಡುತ್ತಂತೆ. ಅಂದ್ರೆ ಭಾರತ ಆ ಟ್ಯಾಗ್ ನ ತಗೊಳುತ್ತೆ. 2025 ಅಷ್ಟೊತ್ತಿಗೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಅಂತ ತಗೊಳುತ್ತೆ ಭಾರತ. ಸೊ ಇವೆಲ್ಲ ಅನಲೈಸ್ ಮಾಡಿದಾಗ ನಮ್ಗೆ ಅರ್ಥ ಆಗ್ಬೇಕು ಭಾರತದ ಸ್ಥಿತಿ ಏನಿದೀವಿ ಅಂತ ಅರ್ಥ ಆಗ್ಬೇಕು. ಈಗ 2020 ಅಲ್ಲಿ ನಾವು 1.38 ಬಿಲಿಯನ್ 380 ಬಿಲಿಯನ್ ಇದೀವಿ. ಓಕೆ, ಪಾಪ್ಯುಲೇಷನ್. ಈ ಪಾಪ್ಯುಲೇಷನ್ ಗ್ರೋತ್ ನೋಡಿ ಯಾವಾಗ್ಲೂ ಈ ರೀತಿನೇ ಇರಬೇಕು. ದುಡಿಯೋ ವರ್ಗ ಏನಿದೆ ಸರ್ ಇಲ್ಲಿ 15ರಿಂದ ಏನಿದೆ, ಈ 15ರಿಂದ ನಮ್ಗೆ 50 ತನಕ ಏನಾಗ್ಬೇಕು, ಹೀಗೆ ಇರ್ಬೇಕು. ಇಲ್ಲಿ ಅಗ್ಲ ಇರ್ಬೇಕು, ಯಾವಾಗ್ಲೂ ಇಲ್ಲಿ ಅಗ್ಲ ಇರಬೇಕು. ಹುಟ್ಟತಕ್ಕಂಥದ್ದು ಓಕೆ, ಈ ಪೊಸಿಷನ್ ಇಸ್ ಫೈನ್. ಈಗ ನಾವೇನಿದೀವಿ ಫೈನ್ ಅಲ್ಲಿ ಇದೀವಿ. ಸೊ ಇಲ್ಲಿ ಮೇಲೆ ಹೋಗ್ತಾ ಇದ್ರೆ ಇದು ನ್ಯಾರೋ ಇರಬೇಕು, ಅಂದ್ರೆ ಒಂದು ಪಿರಮಿಡ್ ತರ ಇರ್ಬೇಕು. ಇಲ್ಲಿ ಯಾಕೆ ನ್ಯಾರೋ ಇರಬೇಕು, ಇಲ್ಲಿ ದುಡಿಯುವ ವರ್ಗ ಅಲ್ಲ, ಅದು 60+ ಅಲ್ಲಿ. ಓಕೆ, ಆರ್ಥಿಕತೆ ಬಗ್ಗೆ ಮಾತಾಡ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ತಗೊಂಡ್ರೆ ಸಿಕ್ಕಿಂ ಮತ್ತೆ ಲಕ್ಷದ್ವೀಪ ತಗೊಳ್ಳಿ, ಆಗ್ಲೇನೆ ಇಲ್ಲಿ ವಯಸ್ಸಾದ ಜನಸಂಖ್ಯೆ ತುಂಬಾ ಇದೀವಿ. ಉದ್ಯೋಗದ ಸಮಸ್ಯೆ ನಮಗೆ ಕಾಡ್ತಾ ಇದೆ, ಸಂಖ್ಯೆ ಕುಸಿತಾ ಇದೆ ಅಲ್ಲಿ. ಮತ್ತೆ ಲೈಂಗಿಕ ಆಯ್ದ ಭಾಗಗಳ ಅಭ್ಯಾಸ ಹೆಚ್ಚಾಗಿದೆ. ಅಂದ್ರೆ ನಮಗೆ ಗಂಡು ಮಗು ಬೇಕು ಅನ್ನೋದು ಅಭ್ಯಾಸ ಹೆಚ್ಚಾಗಿದೆ. ಸಂತಾನೋತ್ಪತ್ತಿ ದರ ಆಲ್ರೆಡಿ ಸಿಕ್ಕಿಂ ಮತ್ತೆ ಲಕ್ಷದ್ವೀಪಲ್ಲಿ ಅದನ್ನ ಫೇಸ್ ಮಾಡ್ತಾ ಇದೀವಿ. ಇನ್ನೊಂದು ಭಾರತ ಈಗ ಜನಸಂಖ್ಯೆ ಸ್ಫೋಟ, ಯಾಕಂದ್ರೆ 2025 ನಾವು ಚೀನನ್ನ ಮೀರಿಸ್ತೀವಿ ಅಂತ ಹೇಳ್ತಾ ಇದೆ. ಹಾಗಂತ ಇದು ಜನಸಂಖ್ಯಾ ಸ್ಫೋಟ ನಿಗ್ರಹಿಸೋ ಬಗ್ಗೆ ಹೆಚ್ಚು ಕಾಳಜಿ ಕೊಡ್ತಾ ಇದೆ. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಭಾರತ ಏನ್ ಕೊಡ್ಬೇಕು, ಜನಸಂಖ್ಯಾ ಸ್ಥಿರೀಕರಣ ಕೊಡ್ಬೇಕು. ಅಂದ್ರೆ ಸ್ಫೋಟ ಆಗಕ್ ತಗ್ಸ್ಬೇಕು ಅಂತಂದ್ರೆ ಸಂತಾನೋತ್ಪತ್ತಿ ತಡಿಬೇಕು ಅಂತಲ್ಲ. ಓಕೆ, ಸಂತಾನೋತ್ಪತ್ತಿ ತಡೆಯಕ್ಕಿಂತ ಅದು ಸ್ಥಿರವಾಗಿ ಹೆಚ್ಚಾಗ್ದಿರಂಗ್ ನೋಡ್ಕೊಂಡು ಸಸ್ಟೈನಬಿಲಿಟಿ, ಸುಸ್ಥಿರವಾಗಿ ಆಗ್ಬೇಕು. ಸುಸ್ಥಿರ ಬೆಳವಣಿಗೆ ಅಂತ ಏನ್ ಕರಿತೀವಿ, ಸ್ಥಿರೀಕರಣದಲ್ಲಿ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಓಕೆ, ಈಗ ಆಲ್ರೆಡಿ ನಾವು 2.1 ಅಲ್ಲಿ ಇದ್ದೆ ಅಂತ ಏನ್ ಹೇಳಿದ್ವಿ 2020-19 ನಾವು ಹೋಲ್ಸ್ಕೊಂಡ್ರೆ. ಈಗ ನಾವು ಎಸ್ಪೆಷಲಿ ದಕ್ಷಿಣ ಭಾರತಕ್ಕೆ ಬಂದ್ರೆ ಸಿಕ್ಕಿಂ ಮತ್ತೆ ಲಕ್ಷದ್ವೀಪ ಬಿಡಿ, ಆಂಧ್ರ ಮತ್ತೆ ಎಸ್ಪೆಷಲಿ ದೆಹಲಿ, ಕೇರಳ, ಕರ್ನಾಟಕ ಇಲ್ಲ ಆಗ್ಲೇ ನಾವು ಈ 1.2 ಗಿಂತ ಕಮ್ಮಿಗೆ ಬಂದ್ಬಿಟ್ಟಿದ್ವಿ. ಅಂದ್ರೆ 1,000 ಜನದಲ್ಲಿ 2 ಮಕ್ಕಳು ನಾವು ಕಾಣಸಿಗ್ತೀವಿ ಅಂತ. 2 ಮಗು ಕಾಣಸಿಗುತ್ತೆ. 2.1 ಅಂದ್ರೆ ಆವರೇಜ್ ಆಗಿ ತಗೊಂಡಾಗ 2.1 ಬರ್ತದೆ, ಸರಾಸರಿ ತಗೊಂಡಾಗ. ಇದಕ್ಕಿಂತ ಕಮ್ಮಿ ಆಗ್ಬಾರ್ದು. ಇದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದ್ರೆ ನಮ್ಗೇನ್ ಪ್ರಾಬ್ಲಮ್ ಅಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ 30 to 40 ಇಯರ್ಸ್ ಅಲ್ಲಿ ನಾವು ಚೀನಾನ, ಈಗ ಆಲ್ರೆಡಿ ನೀವು ನೋಡಿರ್ಬೇಕು. ಇದು ನಮ್ಮ ಕೋವಿಡ್ ಪರಿಸ್ಥಿತಿ ಇದೆಯಲ್ಲ, ಬೇರೆ ದೇಶಗಳು ಹೋಲಿಸ್ಕೊಂಡ್ರೆ ನಮ್ಮ ಚೀನಾ ಭಾರತದಲ್ಲಿ ಏನಕ್ಕೆ ಕೋವಿಡ್ ನ ಎದುರಿಸಕ್ಕೆ ಇಷ್ಟು ದಶಕೋಟಿಗಳಷ್ಟು ನಮ್ಮ ಜನಸಂಖ್ಯೆ ಇದ್ರು, ಬೇರೆ ರಾಷ್ಟ್ರಗಳು ಹೋಲಿಸ್ಕೊಂಡ್ರೆ ನಮ್ಗ ಆಗಿರೋ ಎಫೆಕ್ಟ್ ಸಾವು ಕಮ್ಮಿ. ಓಕೆ, ಇಷ್ಟು ಜನಸಂಖ್ಯೆಗೆ ಬೇರೆ ಕಡೆ ಯಾಕೆ ಜನಸಂಖ್ಯೆ ಸಾವು ನೋವಾಗಿದೆ? ಈಗ USA ತಗೊಳ್ಳಿ. ಓಕೆ, USA ತಗೊಳ್ಳಿ,
UK ತಗೊಳ್ಳಿ ಅಲ್ವಾ, ಇಟಲಿ ಅಲ್ಲೆಲ್ಲ ಏನಾಯ್ತು, ಅಲ್ಲಿ ಜನಸಂಖ್ಯೆ ಆಲ್ರೆಡಿ ಏನಾಗಿದೆ, ಓಲ್ಡ್ ಏಜ್ ಅಲ್ಲಿ ಇದ್ದಾರೆ, ಅಂದ್ರೆ ಅವರು ಒಂದು ಸ್ಥಿರೀಕರಣ ದಾಟ್ಬಿಟ್ಟಿದ್ದಾರೆ. ಸ್ಥಿರೀಕರಣ ದಾಟಿ ಏನಾಗಿದ್ರೆ ಅಲ್ಲಿ ಅತ್ಯಂತ ಹೆಚ್ಚು 60+ ಅಲ್ಲಿ ಇದ್ದಾರೆ, ಅಂದ್ರೆ ದುಡಿಯೋ ವರ್ಗ ಕಮ್ಮಿ ಆಗಿದೆ. ಅದ್ರಿಂದ ಇಲ್ಲಿಗೆಲ್ಲ ಯಾಕೆ ಅವರು ನಮ್ಮ ಔಟ್ಸೋರ್ಸ್ ಕೊಡ್ತಾರೆ ಭಾರತಕ್ಕೆ, ಸಾಫ್ಟ್ವೇರ್ ಆಗಿರೋದು ಇದಕ್ಕೆ, ಅಂದ್ರೆ ದುಡಿಯೋ ವರ್ಗ ಕಮ್ಮಿ ಆಗಿದೆ. ಯಾಕಂದ್ರೆ ಅವ್ರ ಜನಸಂಖ್ಯೆಯ ಸ್ಥಿರೀಕರಣ, ಅವ್ರಿಗೆ ಸಂತಾನೋತ್ಪತ್ತಿ ದರ ಕಮ್ಮಿ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅವರು ನಮ್ಗೆ ಈ ಜಾಬ್ಸ್ ಎಲ್ಲ ನಮ್ಗೆ ಏನಕ್ಕೆ ಸಿಗುತ್ತೆ, ನಮ್ಗೆ ಭಾರತೀಯರಿಗೆ ಚೀನಾದಾಗ ಹೆಚ್ಚಾಗಿ, ಅಂದ್ರೆ ಈ ಜನಸಂಖ್ಯೆ ಸ್ಥಿರೀಕರಣ ಆಗಿಲ್ಲ ಇನ್ನು, ನಾವು ದುಡಿಯೋ ವರ್ಗ ಜಾಸ್ತಿ ಇದೆ. ಸೊ ಇದನ್ನ ನಾವು ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಸ್ಥಿರೀಕರಣಕ್ಕೆ, ಅಂದ್ರೆ ಈಗ ಆಲ್ರೆಡಿ ನಾವು ಕರ್ನಾಟಕ ನಾವು ನೋಡಿದೀವಿ, ನಾವು 15ನೇ ಹಣಕಾಸು ಆಯೋಗದ ಪ್ರಕಾರ ನಾವು ಆಲ್ರೆಡಿ ದುಡ್ಡು ಕಮ್ಮಿ ತಗೋತಾ ಇದೀವಿ. ಯಾಕೆ? ಜನಸಂಖ್ಯೆ ಕಮ್ಮಿ ಮಾಡ್ಕೊಂಡಿರೋದಕ್ಕೆ. ಯಾಕೆ? ಹಣಕಾಸು ಆಯೋಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ರಾಜ್ಯಗಳಲ್ಲಿ, ಅದರ ಬೇಸಿಸ್ ಮೇಲೂ ಒಂದು ಪಾಯಿಂಟ್ ಇದೆ, ಅವರು ದುಡ್ಡನ್ನ ನಮ್ಗೆ ಹಂಚ್ಬೇಕಾದ್ರೆ. ಓಕೆ, ಸೊ ಹಾಗಾದ್ರೆ ನಾವ್ ಇಲ್ಲಿ ನೋಡಿದ್ರೆ ಸರ್ ಏನ್ ಮಾಡ್ಬೇಕು, ಜನಸಂಖ್ಯೆ ಚೀನಾ ತರ ನಾವ್ ಪಾಲಿಸಿಗಳು ತರಬೇಕನ್ನೋ. ಯಾಕಂದ್ರೆ ಜನಸಂಖ್ಯೆ ಅಂತಕ್ಕಂಥದ್ದು ಒಂದು ನಮ್ಗೆ ಏನಾಗುತ್ತೆ ಅಂದ್ರೆ ಅದೊಂದು ಎಮೋಷನಲ್ ಭಾರತೀಯರಿಗೆ. ಓಕೆ, ಮಕ್ಕಳು ಅಂತಕ್ಕಂಥದ್ದು ಎಮೋಷನಲ್. ಹಾಗಾಗಿ ಇಲ್ಲಿ ಯಾವುದೇ ಒಂದು ಪಾಲಿಸಿ ತಂದಿಲ್ಲ, ಇಂಡೈರೆಕ್ಟ್ ಆಗಿ ಕಮ್ಮಿ ಮಾಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಬಟ್ ಇಲ್ಲಿ ಇದೊಂದೇ ಪಾಲಿಸಿ ಅಲ್ಲ, ನೀವು ಈಗ ಚೀನಾ ಕಮ್ಮಿ ಮಾಡ್ತು, ಪುನಃ ಏನ್ ಮಾಡ್ತು, ಜನಸಂಖ್ಯೆನೆ ಮಗು ಆಗ್ಬೇಕು ಅಂತ ಹೆಚ್ಚಿಸ್ತಿದೆ. ಸೊ ಇಲ್ಲಿ ಏನು ಮುಖ್ಯ ಅಂದ್ರೆ ನೀವು ಪಾಲಿಸಿ ತರದ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಓಕೆ, ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಮಿತಿಗಳನ್ನ ಸಡಿಲಿಸೋದೊಂದೇ ಅಲ್ಲ, ನೀವು ಇನ್ನು ಹೆಚ್ಚು ಥಿಂಕ್ ಮಾಡ್ಬೇಕು ಅನ್ನೋದಷ್ಟು ತಜ್ಞರು ಕೂಡ ಹೇಳ್ತಾರೆ. ಏನು? ಆರ್ಥಿಕ ಅಂಶಗಳು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನಕ್ಕೆ ಅಂದ್ರೆ ಸರ್ ಸಿಂಪಲ್ ಅಲ್ವಾ ಸರ್, ಈಗ ಜನಸಂಖ್ಯೆ ಒಬ್ರು ಈಗ ಏನಾಗಿದೆ ಚೀನಾದಲ್ಲ ಇದೇ ಆಗಿದ್ದು, ಈಗ ಒಂದು ಮಗು ಪಾಲಿಸಿಗೆ ಅಡ್ಜಸ್ಟ್ ಆಗಿದ್ರು, ಅವ್ರಿಗೆ ದುಡ್ಡು ಕಮ್ಮಿ ಆಗ್ತಾ ಇತ್ತು. ಒಂದು ಮಗು ಇದ್ದಾಗ ಅವರ ಎಜುಕೇಶನ್ ಆಗಿರ್ಬೋದು, ಎಜುಕೇಶನ್ ಜೊತೆ ಮತ್ತೆ ಅವರ ಹೆಲ್ತ್ ಆಗಿರ್ಬೋದು ಅಲ್ವಾ, ಮತ್ತೆ ಪ್ರಾಪರ್ಟಿ. ಸೊ ಇಲ್ಲೆಲ್ಲ ಖರ್ಚು ಕಮ್ಮಿ ಆಗ್ತಾ ಇತ್ತು, ಬಡವರಿಗೂ ಹೆಲ್ಪ್ ಆಗ್ತಾ ಇತ್ತು. ಈಗ 2 ಮಕ್ಳು ತಂದ ತಕ್ಷಣ ಅವ್ರೇನಾಯ್ತು, ಅವ್ರಿಗೆ ಮೈಂಡ್ ಸೆಟ್ ಹಾಗೆ ಆಗ್ಬಿಟ್ಟಿರುತ್ತೆ, ಸಾಂಸ್ಕೃತಿಕವಾಗಿ ಬದಲಾವಣೆಗೆ ಅವರು ಒಳಗೊಂಡಿರಲ್ಲ. ಅಂತಂದ್ರೆ ಒಂದು ಮಗುಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ, ಒಂದು ಮಗು ಸಾಕಪ್ಪ. ಈಗ್ಲೂ ಭಾರತದಲ್ಲಿ ಎಷ್ಟೋ ಜನ ನೋಡ್ಬೋದು, ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದು ಮಗು ಸಾಕು ಅಂತ ಹೇಳಿ ಎಷ್ಟೋ ಫ್ಯಾಮಿಲಿಗಳು, ದೊಡ್ಡ ದುಡ್ಡು ಹಣಕಾಸು ಇರುವಂತವ್ರೆ ಒಂದು ಮಗುನ ಅಡಾಪ್ಟ್ ಮಾಡ್ಕೋತಾರೆ. ಯಾಕಂದ್ರೆ ಆ ಮೈಂಡ್ ಸೆಟ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೊ ಮೈಂಡ್ ಸೆಟ್ ಕ್ರಿಯೇಟ್ ಆದಾಗ ಇಬ್ರು ಮಕ್ಕಳಾದ್ರೆ ಅವ್ರಿಗೆ ಎಜುಕೇಶನ್ ದುಡ್ಡು ಹೇಳ್ಕೊಡ್ಬೇಕು. ಸೊ ಇಲ್ಲಿ ಅರ್ಥ ಏನು ಅಂದ್ರೆ, ಇಬ್ರು ಮಕ್ಳು ತಂದ್ಬಿಟ್ರೆ ಆಗ್ಲಿಲ್ಲ ಚೀನಾ, 3 ಜನ ಮಕ್ಳು ಮಾಡ್ಕೋಬಹುದು ಅಂತಂದ್ರೆ ಜನಸಂಖ್ಯೆ ಏರ್ಬಿಡಲ್ಲ. ದಯವಿಟ್ಟು ಪರಿಹಾರ ತಿಳ್ಕೊಳ್ಳಿ, ಏರ್ಬಿಡಲ್ಲ. ಏನೋ ಆರ್ಥಿಕ ಅಂಶಗಳನ್ನು ಕೂಡ ಘೋಷಣೆ ಮಾಡ್ಬೇಕು. ಅಂದ್ರೆ ಈಗ ನಮ್ ಭಾರತದಲ್ಲೂ ಹಂಗೆ, ನೀವು ಮಗು ಜಾಸ್ತಿ ಮಾಡ್ಕೋಬೇಕು ಅಂದ ತಕ್ಷಣ ಸುಮ್ನೆ ಆಗ್ಬಿಡಲ್ಲ, ಮಕ್ಳು ಮಾಡ್ಕೊಂಡ್ಬಿಡಲ್ಲ ಯಾರು. ಅವ್ರಿಗೆ ಆ ಮಗುಗೆ ಹೆಲ್ತ್ ಫ್ರೀ ಆಗಿ ಸಿಗ್ಬೇಕು, ಎಜುಕೇಶನ್ ಫ್ರೀ ಆಗಿ ಸಿಗ್ಬೇಕು. ಅಂದ್ರೆ ಪೇರೆಂಟ್ಸ್ಗೆ ಅವ್ರಿಗೆ ಎಕನಾಮಿಕಲ್ ಬರ್ಡನ್ ಕಮ್ಮಿ ಆಗ್ಬೇಕು. ಸೊ ಅವಾಗ ಮಾತ್ರ ಈ ಒಂದು ಏನಿದೆ ಏಜ್ ಗ್ರೂಪ್ ಡಿಫರೆನ್ಸ್ ಏನಿದೆ, ದುಡಿಯೋ ವರ್ಗ ಏನಿದೆ, ಮತ್ತೆ ಆರ್ಥಿಕತೆ ಬೆಳವಣಿಗೆ ಏನಿದೆ, ಅದು ಸ್ಥಿರವಾಗಕ್ ಸಾಧ್ಯ ಆಗುತ್ತೆ. ಅದರ್ವೈಸ್ ನೀವು 3 ಮಕ್ಳು ತಗೊಬಂದು 5 ಮಕ್ಳು ತಗೊಬಂದು ಚೀನಾ ತಗೊಬಂತಲ್ಲ ಅಂತಂದ್ರೂ ಕೂಡ ಅದು ಸಕ್ಸಸ್ ಆಗಲ್ಲ. ಸೊ ಇದು ಭಾರತಕ್ಕೆ ಎಚ್ಚರಿಕೆಕರ ಗಂಟೆ. ಯಾಕೆ? ನಾವು ಆ ಸ್ಟೇಜ್ಗೆ ಹೋಗೋದ್ ನೆಸಿಟಿ ಇಲ್ಲ, ಇನ್ನು 30-40 ವರ್ಷದಲ್ಲಿ ಹೋಗ್ಬಿಡ್ತೀವಿ ಆ ಸ್ಟೇಜ್ಗೆ. ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ಇದ್ ಮಾಡ್ಬೇಕಾಗತ್ತೆ. ಹೆಚ್ಚು ನಾವೇನ್ ಮಾಡ್ಬೇಕಾಗುತ್ತೆ ಸರ್, ಸಾಮಾಜಿಕ ನ್ಯಾಯ, ಸಾಮಾಜಿಕ ಸೌಲಭ್ಯನ ಒದಗಿಸ್ಬೇಕಾಗುತ್ತೆ ಭಾರತ. ಸೊ ಇದನ್ನ ಎಚ್ಚರಿಕೆ ಗಂಟೆಯಾಗಿ ಸ್ವೀಕರಿಸಿದ್ರೆ ವಿ ವಿಲ್ ನಾಟ್ ಬಿ ಇನ್ ದ ಟ್ರ್ಯಾಪ್ ಲೈಕ್ ಚೀನಾ ಹೆಂಗಾಯ್ತು ಆ ಟ್ರ್ಯಾಪ್ಗೆ ಹೋಗಕ್ಕೆ ಸಾಧ್ಯ ಇರಲ್ಲ. ಓಕೆ ಸರ್, ಇದಿಷ್ಟು ನಾವು ಈ ಜನಸಂಖ್ಯೆ ಬೆಳವಣಿಗೆ ನಮ್ಗೆ ಭಾರತಕ್ಕೆ ಹೆಂಗೆ ಕರಗಂಟೆ ಆಗುತ್ತೆ, ಮತ್ತೆ ಇದರಿಂದ ಹೆಂಗೆ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿ ಅನಲೈಸ್ ಮಾಡಿದೀವಿ. ಸೊ ಈ PDF ಬೇಕು ಅಂದ್ರೆ ಯು ಕ್ಯಾನ್ ಜಾಯ್ನ್ ಮಿ ಮೈ ಟೆಲಿಗ್ರಾಮ್ ಚಾನಲ್. ಓಕೆ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು, ಪುನೀತ್ ಫೋರಂ ಅಂತ ಹೇಳಿ, ಪುನೀತ್ ಫೋರಂ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಥವಾ ನೀವು ಸರ್ಚ್ ಮಾಡಿ @PUNEETHFORUM ಅಂತ, ಅಲ್ಲಿ ನಿಮಗೆ ಸಿಗುತ್ತೆ. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ